ಕನ್ನಡದಲ್ಲಿರುವ ಪೂಜಿಸುವ ದೈವರದು ಬರ್ತಿದೆ ಇವತ್ತು, ಸುದೀಪ್ ಸರ್ದು. ಓಕೆ, ನಾನು ಯಾವಾಗಲೂ ಹೇಳ್ತೀನಿ, ನಾನು ತುಂಬ ಇಷ್ಟಪಡೋದು ಇಬ್ಬರು, ಒಂದು ಅಪ್ಪು ಸಾರು, ಇನ್ನೊಂದು ಸುದೀಪನ. ಓಕೆ, ಇವತ್ತು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇದ್ರಿ ಗ್ರೌಂಡಲ್ಲಿ ಏನೆಲ್ಲ ಆಯಿತು. ತುಂಬ ಜನದ ಬರ್ತ್ಡೇಗಳಾಗುತ್ತೆ ಹೀರೋಗಳದು. ಅವತ್ತು ನಿಮಗೆ ಅವರು ಕೈ ಕೊಡ್ತಾರೆ, ವಿಶ್ ಮಾಡ್ತಾರೆ, ಎಲ್ಲ ಇದೆ. ಬಟ್ ಇವತ್ತು ತುಂಬ ಮಂದಿ ಫ್ಯಾನ್ಸ್ಗಳು ಏನಂದ್ರು, ನಮಗೆ ವಿಶ್ ಮಾಡ್ಸೋಕೆ ಆಗಿಲ್ಲ, ನಾವು ನೋಡೋಕೆ ಮಾತ್ರ ಬಂದ್ವಾ ಅಂತ. ಕಾರಣ ಇಷ್ಟೇ, ಒಬ್ಬೊಬ್ಬರಿಗೆ ವಿಶ್ ಮಾಡ್ತಾ ಕೂತ್ರೆ ಸಾಯಂಕಾಲ ಅಲ್ಲ, ಇವತ್ತು ನೈಟ್ ಆಗುತ್ತೆ. ಇದೇ ನಾಳೆ ಇನ್ನೊಂದು ಅಲಿಗೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಏನಂತ ಅಲಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, ಅವರೇ ಬಾಸ್ ಹೇಳೋರು ಆಲ್ರೆಡಿ, ನಮ್ಮ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಬಂದಿದ್ದೀವಿ ಅಂತ. ಅದೇ ಕಾರಣಕ್ಕೆ ಕೊಟ್ಟಿಲ್ಲ, ಯಾರು ಬೇಜಾರು ಮಾಡಬೇಡಿ. ಇನ್ನೊಂದು ಬಾಸು ಯಾವ ಥರ ಮಾತಾಡ್ತಾ ಇದ್ರು ಅಂತ ನೀವೇ ನೋಡಿದ್ರೆ ಕೇಳಿದ್ರೆ, ಅವ್ರು ಏನು ಹೇಳ್ತಾರೆ ಕನ್ನಡ ಫಿಲ್ಮ್ನ ಉದ್ದಾರಕ್ಕೆ, ಅವ್ರ ಫಿಲ್ಮ್ ನೋಡಬೇಡಿ ಇವ್ರ ಫಿಲ್ಮ್ ನೋಡಬೇಡಿ ಅಂತ ಎಷ್ಟೋ ಮಂದಿ ಅದು ಇದು ಹೇಳ್ತಾರೆ. ಆದರೆ ನಮ್ಮ ಬಾಸ್ ಹಂಗೆ ಹೇಳಲ್ಲ, ಕನ್ನಡ ಫಿಲ್ಮ್ ಅಪ್ಪ. ಆದ್ರೆ ಅವ್ರು ಹೇಳ್ತಾರೆ ಫ್ಯಾನ್ ವಾರ್ ಇರಲಿ, ಯಾಕೆ ಹೇಳಿ ಆನ್ಲೈನಲ್ಲಿ ಇರಲಿ, ಅದ್ರ ಜಗಳ ಮಟ್ಟಿಗೆ ಅಲ್ಲ, ಅದು ಏನಕ್ಕೆ ಫ್ಯಾನ್ ವಾರ್ ಇರಲಿ ಅಂದಿದ್ದು, ಎಂಟರ್ಟೈನ್ಮೆಂಟ್ ಇದ್ರೇನೆ ನಗ್ತಾ ಇರ್ತೀವಿ. ಒಂದು ಅವರು ಇವರು ಅಟ್ಲೀಸ್ಟ್ ಅವ್ರು ಇವಾಗ ಹೇಳಿದ್ರಲ್ಲ, ನಾವು ಚಾಲ್ತಿಯಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ. ಅದೇ ಥರ ರೀಸನ್ಗೋಸ್ಕರ ಹೇಳವ್ರೆ. ಯಾವತ್ತಿದ್ರು ಕಿಚ್ಚ ಬಾಸ್ ಅವ್ರನ್ನ ಮೀರ್ಸಕ್ಕೆ ಆಗ್ಬೋದು, ಇನ್ನೊಬ್ರು ಗೊತ್ತಿಲ್ಲ. ಬಟ್ ನಾವೆಲ್ಲ ಹೇಳೋದಿಷ್ಟೇ, ಕಿಚ್ಚ ಬಾಸ್ನ ಇನ್ನೊಬ್ರು ಮೀರಿಸ್ತಾರೆ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಕಿಚ್ಚ ಬಾಸ್ ಇಸ್ ಆಲ್ವೇಸ್ ಟು 100%. ಬಿಗ್ ಬಾಸ್ ಅಲ್ಲಿ ಅವ್ರು ಹೋಸ್ಟ್ ಮಾಡಲ್ಲ ಅಂತ ಒಂದು ಮಾತು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಸರ್. 1 ಸೀಸನ್ ಇಂದ 10 ಸೀಸನ್ ಮಟ್ಟನೂ ನಮ್ಮ ಬಾಸ ಮಾಡ್ಯಾರಿ. ಬಿಗ್ ಬಾಸ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಬಾಸ ಬಿಗ್ ಬಾಸ್ 11ನೇ ಸೀಸನ್ ಅವ್ರ ಮಾಡ್ತಾರೆ. ಮಾತೊಳಗೆ ಅವ್ರಿಗೆ ಗತ್ತೈತಿ. ಬಿಗ್ ಬಾಸ್ ಮಾಡಕ್ಕೆ ಯೋಗ್ಯತೆ ಒಬ್ಬರಿಗೆ ಇರ್ಬೇಕಂದ್ರೆ ಅದು ನಮ್ಮ ಸುದೀಪ್ ಅಣ್ಣಗ. ಮತ್ತೆ ಯಾರಿಗೂ ಅವ್ನ ಸಾಟಿಗೂ ಬರಂಗಿಲ್ಲ, ಯಾರು ಮಾಡಕ್ಕೂ ಆಗಂಗಿಲ್ಲ. ಅದು ಸುದೀಪ್ ಸರ್ ಬಗ್ಗೆ ಇವಾಗ ನಮ್ಮ ಬಾಸ್ ಒಂದು ಮಾತಾಡ್ಯಾರಲ್ರಿ, ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತಂದು. ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ, ನಮ್ಮ ಅಣ್ಣ ಮುಂದೆ ಮಾತಾಡ್ತಾನೆ. ಅದಕ್ಕೆ ಈ ಎತ್ತರದೊಳಗದ ನಮ್ಮ ಅಣ್ಣ ಸುದೀಪ್ ಅಣ್ಣ. ಯುದ್ಧನ ಹುಟ್ಟಾಕರ್ ಕಂಡ್ರು ನನಗಾಗಲ್ಲ, ಯುದ್ಧಕ್ಕೆ ಎದುರು ಓಡೋಗರು ಕಂಡ್ರು ನನಗಾಗಲ್ಲ. ಅಕಾಡೆ ಕೆಳದು ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಾಡಿ ರಕ್ತ ಸುರಿಸ್ಕೊಂಡು ಹೋಗೋದನ್ನ ನೋಡೋಣ ನಾನು. ಐ ಆಮ್ ನಾಟ್ ಎ ಹ್ಯೂಮನ್, ಈಸ್ ಅ ಡಿಮನ್. ಜೈ ಕಿಚ್ಚ ಬಾಸ್. ಸಾವಂದ್ರೆ ಭಯ ಪಡೋದು, ಅಲಾಟಪ್ಪೆ ಗಲ್ಗಲ್ಸ್ಕೊಂಡ್ರೆ ಕಾಂಜಿ ಪಿಂಜಿ ಗೂಂಡಾ ರೌಡ್ ಅನ್ಕೊಂಡ್ರನ ಮಾತಾಡ್ತಾರೆ. ವೀರ ಮಾತಾಡ್ತಾರೆ. ಒಬ್ಬ ಅಣ್ಣ ನಮ್ಮ ಬಾಸ್ ಒಂದು ಡೈಲಾಗ್ ಮಾಡಿ ಹೇಳ್ತೀನಿ. ವಿಷ್ಣುವಿಗೆ ಮಗುವಾಗಿ, ಕರುನಾಡಿಗೆ ಕೀರ್ತಿಯಾಗಿ, ಅಂಗವಿಕಲರಿಗೆ ಅಣ್ಣನಾಗಿ, ಹುಡುಗಿಯರಿಗೆ ಉಚ್ಚರಿಸೋ ಕಿಚ್ಚನಾಗಿ, ಅಭಿಮಾನಿ ಒಬ್ಬನೇ ಅಧಿಪತಿ ಇರ್ಬೇಕು. ಅದು ನಮ್ ಕಿಚ್ಚ ಸುದೀಪ್ ಆಗಿರ್ಬೇಕು. ಜೈ ಕಿಚ್ಚ ಬಾಸ್. ಅಣ್ಣ ಹ್ಯಾಪಿ ಬರ್ಡೇ, 51ನೇ ವರ್ಷ ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯಗಳು. 51 ವರ್ಷ ಅಣ್ಣ. ಒಂದು ಆಸೆ ಐತಣ್ಣ, ಮುಂದಿನ ಸತಿ ನಿಂಗೆ ಮೀಟ್ ಆಗ್ಬೇಕು ಅನ್ನೋದಣ್ಣ. ಪ್ಲೀಸ್ ಅಣ್ಣ ಮೀಟ್ ಆಗೋಣ. ಲವ್ ಯು ಅಣ್ಣ. ಚಾನಲ್ ಅವ್ರಿಗೂ ಗೊತ್ತು. ಸೊ ಸುಮ್ಮನೆ ಪಬ್ಲಿಸಿಟಿ ಮಾಡಬೇಕು ಅಂತ ಮಾಡಿದೆ. ಆಕ್ಚುಲಿ ಬಿಗ್ ಬಾಸ್ ಪಬ್ಲಿಸಿಟಿನೇ ಬೇಡ, ಅದು ಯಾಕೆ ಹಂಗೆ ಮಾಡ್ತಿದಾರೋ ಗೊತ್ತಿಲ್ಲ. ಸುಮ್ಮನೆ ಗಾಸಿಪ್ ಮಾಡಬೇಕು ಅಂತ ಮಾಡ್ತೀವಿ. ಬಿಕಾಸ್ ನಮ್ಮ ಬಾಸ್ ಎಲ್ಲ ಸಿಗಾಕೊಳ್ಳೋದ್ವಲ್ಲ, ಸಿಗಿಸ್ಬಿಡೋಣ ಎಲ್ಲಾದ್ರೂ ಒಂದ್ ಕಡೆ ಅಂತ ಮಾಡ್ತವ್ರು ಅಷ್ಟೇ. ಬಟ್ ಆಗಲ್ಲ. ಏನ್ ಹೇಳೋಣ ಸರ್, ನಮ್ಮ ಆಯಸ್ಸು ಅವ್ರಿಗೆ ಇರಲಿ, ಆರೋಗ್ಯವಾಗಿರ್ಲಿ ಇರೋವರೆಗೂ. ಅವ್ರು 29 ದಾಟದೇ ಬೇಡ ಸರ್, ಹಿಂಗೆ ಇರಲಿ ಅಷ್ಟೇ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೇದು. ಬಟ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಬಾಸ್ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ ಹೊರತು ಯಾರಿಗೂ ಬೇಜಾರಾಗ್ಬೇಡಂತ ಬಯಸಲ್ಲ. ಅವ್ರು ಏನೋ ಡಿಸ್ಟರ್ಬ್ ಆಗಿದೆ ಇಲ್ಲ ಅಕ್ಕಪಕ್ಕ ಅಂತಂದು ಹೇಳ್ಬಿಟ್ಟು ನಮಗೆ ಸಿಗ್ತಾ ಇಲ್ಲ ಬಿಟ್ಟರೆ ಯಾವುದೇ ರೀತಿ ಏನೇ ಆಹಾಮಿಲ್ಲದೆ ಅದು ಇದು ಅಂತ ಏನಿಲ್ಲ. ಎಲ್ರಿಗೂ ಡಿಸ್ಟರ್ಬ್ ಆಗ್ತಿದೆ ಅಂತಂದು ಹೇಳಿ ಬಿಟ್ಟಿದ್ದಾರೆ. ನಮಗೇನು ಬೇಜಾರಿಲ್ಲ. ಬಟ್ ಅವರು ಖುಷಿಯಾಗಿರಬೇಕು, ಅವರು ಚೆನ್ನಾಗಿರ್ಬೇಕು ಅಷ್ಟೇ, ನಾವು ಅದನ್ನು ಬಯಸ್ತೀವಿ. ಜೈ ಕಿಶೋರ್. ಪ್ರೀತ್ ಅವ್ರಿಗೆ ಮಾತ್ರ ಗೊತ್ತು ನಮ್ಮ ಅಣ್ಣ ಎಂಥವ್ರು ಅಂತ. ಕಾಂಜಿ ಪಿಂಜಿ ಎಲ್ಲ ಮಾತಾಡೋಕ್ಕಾಗಲ್ಲ ಗುರು. ಆ್ಯಕ್ಟಿಟ್ಯೂಡ್ಗೆ ಕಿಂಗು, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಬಿಗ್ ಬಾಸಲ್ಲಿ ಇಲ್ಲ, ಅದರಲ್ಲಿಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಮಾತಾಡೋದಲ್ಲ. ಬಂದೇ ಬರ್ತಾರೆ. ಅವ್ರಿಲ್ದೆ ಬಿಗ್ ಬಾಸ್ ನಡೆಯಲ್ಲ. ಜೈ ಕಿಚ್ಚ ಬಾಸ್. ನೀವೆಲ್ಲ ಅಭಿಮಾನಿಗಳು ಇವತ್ತು ಬಂದಿದ್ದೀರಾ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಅವ್ರಿಗೆ ಹೇಳಕ್ ಒಂದೇ ಒಂದು ಇಷ್ಟಪಡ್ತೀವಣ್ಣ. ನಮ್ಮ ಬಾಸು ಯಾರಿಗೂ ಕೂಡ ಆ ಫಿಲಮ್ ನೋಡಬೇಡಿ, ಈ ಫಿಲಮ್ ನೋಡಬೇಡಿ ಅಂತ ಹೇಳಲ್ಲ. ಫಸ್ಟ್
ಆಫ್ ಆಲ್ ಒಂದು ಅಭಿಮಾನಿಗಳು. ನಾವು ಕಿಚ್ಚನ ಅಭಿಮಾನಿಗಳು ಯಾವುದೇ ಕನ್ನಡ ಫಿಲಮ್ ಬಂದರೂ ಕೂಡ ನೋಡ್ತೀವಿ. ಯಾವುದೇ ಕನ್ನಡ ಫಿಲಮ್ ಬಂದರೂ ಕೂಡ ನೋಡ್ತೀವಿ. ಯಾಕಂದರೆ ನಮ್ಮ ಬಾಸ್ ಆ ಥರ ಇರೋದು, ಅವ್ರ ಗುಣನ ಆ ಥರ ಇದೆ. ಅವ್ರ ಅಭಿಮಾನಿಗಳಾಗಿರೋ ಅವ್ರ ಗುಣ ನಮ್ಗೆ ಬಂದಿದೆ. ಹಾಗಾಗಿ ನಾವು ಅದೇ ಥರ ನಡ್ಕೊಳ್ತೀವಿ. ನಮ್ಮ ಬಾಸ್ ಹೇಳಿದ ಮಾತು ಯಾವತ್ತೂ ತಪ್ಪಲ್ಲ ಅಷ್ಟೇ. ಜೈ ಕಿಚ್ಚ ಬಾಸ್. ಸ್ಟೈಲಿಂಗು ತುಂಬ ಸೂಪರ್ ಅಣ್ಣ, ಅವರು ಮಾಡ್ತಾ ಇರೋ ಸ್ಟೈಲ್ಗೆ ಈಗ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನನಗೆ ಹೀರೋಗಳು, ಆದರೆ ಅವ್ರ ಥರ ಸ್ಟೈಲ್ ಯಾರು ಮಾಡೋಕ್ಕಾಗಲ್ಲ. ಒಂದೇ ಒಂದು ಮಾತು, ಅವ್ರ ಥರ ಯಾರು ಮಾಡೋಕ್ಕಾಗಲ್ಲ, ಮುಂದೇನು ಮಾಡಲ್ಲ, ಮುಂದೆ ಯಾರು ಹುಟ್ಟಲ್ಲ. ಜೈ ಕಿಚ್ಚ ಬಾಸ್ ಅಷ್ಟೇ. ನಮ್ಮದು ಬಳ್ಳಾರಿ ಜಿಲ್ಲೆ ಸುರಗುಪ್ಪ ತಾಲೂಕು ನಾಗಲಾಪುರ ಎಂಬ ಗ್ರಾಮ. ನಾವು ಇಡೀ ನಮ್ಮ ಊರು ಏನಿದೆ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ವಯಸ್ಸಾಗರಾಗಿರಲಿ, ಇವತ್ತು ಊರಲ್ಲಿ ನಾಗಲಾಪುರ ಗ್ರಾಮದಲ್ಲಿ ಒಂಥರ ಹಬ್ಬ ನಡೀತಾ ಇದೆ. ನಮ್ಮ ಊರಲ್ಲಿ ಅನ್ನದಾನನೂ ರಕ್ತದಾನನೂ ನಡೀತಾ ಇದೆ. ನಮ್ಮ ಸುರಗುಪ್ಪ ತಾಲೂಕಿನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬ್ಲಡ್ಡು ರಕ್ತದಾನ ಮಾಡ್ತಿದ್ದಾರೆ, ಸ್ವೀಟು ಕೊಡ್ತಿದ್ದಾರೆ, ಊಟನೂ ಮಾಡಿಸ್ತಿದ್ದಾರೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಜಿಲ್ಲೆಯಲ್ಲಿ ಹಣ್ಣು ಹಂಪಲು ಎಲ್ಲ ಕೊಡ್ತಿದ್ದಾರೆ ಫ್ಯಾನ್ಸು. ನಮ್ಮ ಫ್ರೆಂಡ್ಸು ಎಲ್ಲರೂ ಇದ್ದಾರೆ. ನಾನು ಒಬ್ಬನೇ ಇಲ್ಲ, ಬಾಸ್ ನೋಡೋಣ ಅಂತ ಬಂದಿದ್ದೀನಿ. ನಿನ್ನೆ ಮನೆ ಹತ್ರನೂ ಹೋಗಿದ್ವಿ. ಬಾಸ್ ಬಂದು 12ವರೆಗೆ ಬಂದು ಎಲ್ಲ ಮೀಟಾಗಿ ಹೋಗಿದ್ದಾರೆ. ಆದರೆ ಯಾವುದೋ ಫೋಟೋ ಗೀಟ ಏನು ಕೊಟ್ಟಿಲ್ಲ. ಇಲ್ಲಿಗೂ ಬಂದು ಸಾಂಗ್ ರಿಲೀಸ್ ಮಾಡಿ ಹೋಗಿದ್ದಾರೆ ಮ್ಯಾಕ್ಸು. ನಮಗೆ ಅದೊಂದು ಸಂತೋಷ. ಬಾಸು ಹೇಳಿದ್ದಾರೆ, ನಾನು ತಲೆಗೆ ತಗ್ಸುವಂಥ ಕೆಲಸ ನನ್ನ ಫ್ರೆಂಡ್ಸ್ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ. ಅವು ಬಾಸ್ ಇವತ್ತು ಏನು ಹೇಳಿದ್ದಾರೆ ಆ ನಂಬಿಕೆ ಪ್ರಕಾರ ನಾವು ಬಾಸ್ ಇರೋವರೆಗೂ, ನಾವಿರೋವರೆಗೂ, ನಮ್ಮ ಕದ ಸಿದ್ಧರಿರೋವರೆಗೂ ನಾವು ಬಾಸ್ನ ಹೆಸರು ಉಳಿಸ್ತೀವಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಕಿಚ್ಚ ಬಾಸ್ ಸೂಪರ್ ಸ್ಟಾರ್. ಕಿಚ್ಚ ಬಾಸ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 100 ವರ್ಷ ಚೆನ್ನಾಗಿ ಸುದೀಪ್ ಸಾರು ಬೆಳೀಲಿ, ಚೆನ್ನಾಗಿರಲಿ, 100 ಕಾಲ ಸುಖವಾಗಿ ಬಾಳಲಿ. ಎಲ್ಲರೂ ತುಂಬ ಅಭಿಮಾನಿಗಳನ್ನ ತುಂಬ ಒಳ್ಳೆ ಮಟ್ಟದಲ್ಲಿ ಮಾತಾಡ್ತಾರೆ. ಡೌ 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 ದುನಿಯಾ ಕಣ, ರಂಗ ಒಬ್ಬನೇ ಸಾಜ ಕಣ, ಜೈ ಜೈ ಅಂದೋರ್ಗೆ ಜೀವ ಕಣ, ಕಿಚ್ಚ ಸುದೀಪ್ ಜೈ ಜೈ ಅಂದೋರ್ಗೆ ಜೀವ ಕಣ, ಮೈ ಕೈ ಮುಟ್ಟಿದ್ರೆ ಮಾಯ ಕಣ, ಜೋ 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 ಲೈಫು ಕಣ, ರಂಗ ಒಬ್ಬನೇ ಸಾಜ ಕಣ. ಕಿಚ್ಚ ಬಾಸ್ಗೆ, ಕಿಚ್ಚ ಬಾಸ್ಗೆ. ಹೆಸರು ರಕ್ಷಿತಾ, ಚಿತ್ರದುರ್ಗದಿಂದ ಬಂದಿದ್ದೀನಿ. ನೀವು ಬೆಳಗ್ಗೆ ಬಂದಿದ್ದೀವಿ, ಅದೇ ಸೆಲೆಬ್ರೇಷನ್ಗೋಸ್ಕರ ಕಾಯ್ತಿದ್ದೀವಿ. ಬಾಸ್ ನೀನು ನೋಡಿಲ್ಲ, ತುಂಬ ಎಕ್ಸೈಟ್ ಆಗಿದ್ದೀವಿ ನೋಡೋದಕ್ಕೆ. ಇನ್ನೂ ನೋಡಿಲ್ಲ, ಸಿಕ್ಕಿಲ್ಲ ಬಾಸ್. ಇಲ್ಲ, ಬಿಗ್ ಬಾಸ್ ಸರ್ ಬರ್ದಿದ್ರೆ ನಾವು ನೋಡಲ್ಲ, ಅವರಿದ್ರೇ ನಮ್ಗೆ ಅದೊಂದು ಚೆಂದ. ಆಮೇಲೆ ಒಳ್ಳೆ ಮಾತಿಗೋಸ್ಕರ ನಾವು ಅವ್ರ ನುಡಿಗೋಸ್ಕರ, ಒಳ್ಳೆ ಮಾತಿಗೋಸ್ಕರ ನಾವು ಅವ್ರನ್ನ ನೋಡ್ತಿದ್ದೀವಿ ಅಷ್ಟೇ. ಅವ್ರನ್ನ ಫಾಲೋ ಮಾಡ್ತಿದ್ವಿ, ಅವ್ರ ನಡೆ ನುಡಿನ ನಾವು ಫಾಲೋ ಮಾಡ್ತಿದ್ವಿ. ಅದಕ್ಕೋಸ್ಕರ ನಮ್ಗೆ ಅವ್ರು ಇಷ್ಟ. ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನಿರಲ್ಲ. ನಮ್ಮ ಕೈಲಾಗ ಪ್ರಯತ್ನ ನಾವು ಮಾಡ್ತೀವಿ, ಆದರೆ ಎಲ್ಲ ಒಳ್ಳೆ ರೀತಿಯಿಂದನೇ ನಾವು ಮಾಡ್ತೀವಿ, ಕೆಟ್ಟ ರೀತಿಯಿಂದ ನಾವು ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ, ಇದು ನಮ್ಮ ಬಾಸ್ ಸ್ಟೈಲ್, ನಮಗಿಷ್ಟ ಆಗಿರೋದು. ನನ್ನ ಹೆಸರು ಚಂದ್ರಕಲಾ ಅಂತ, ಇಲ್ಲಿ ಕೆಂಗೇರಿಯಿಂದ ಬಂದಿರೋದು. ನಾನು ಬಂದು ಅರ್ಧ ಗಂಟೆ ಆಯಿತು, ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಫಂಕ್ಷನ್ ಎಲ್ಲ ಮುಗ್ದೋಗಿದೆ, ನಾನು ಇವಾಗ ಬಂದೆ. ಹೌದು, ಸರ್ನ ನೋಡಬೇಕು ಅಂದ್ಕೊಂಡೆ ಬಂದಿದ್ವಿ, ಬಾಸ್ ನೋಡಬೇಕು ಅಂದ್ಕೊಂಡೆ ಬಂದೆ. ಆದರೆ ಸರ್ ಸಿಗಲಿಲ್ಲ, ಫಂಕ್ಷನ್ ಮುಗ್ದೋಗ್ಬಿಟ್ಟಿದೆ. ಅದು ಟ್ರಾಫಿಕ್ ಎಲ್ಲ ಹೊಟ್ಟಿದೆ, ಸ್ವಲ್ಪ ಲೇಟ್ ಆಯ್ತು ಅಲ್ಲಿಂದ. ಹಾಂ, ಬೇಜಾರು ಅನ್ನಿಸ್ತದೆ. ಆದರೆ ಸಿನಿಮಾದಲ್ಲೆಲ್ಲ ನೋಡ್ತಿರ್ತೀವಲ್ವಾ, ಅಂದರೆ ಎದುರುಗಡೆ ಭೇಟಿ ಆಗಿಲ್ಲ ಅಷ್ಟೇ ಆ ಥರ ಏನಿಲ್ಲ. ಇಷ್ಟ ಇದೆ ನನಗೆ ಅವ್ರ ಸಿನಿಮಾಗಳನ್ನೆಲ್ಲ ತುಂಬ ನೋಡ್ತೀನಿ. ನನಗೂ ಅವ್ರ ಜೊತೆ ಸಿನಿಮಾದಲ್ಲೆಲ್ಲ ಯಾವುದಾದ್ರೂ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಬೇಕು ಅಂತಲೇ ತುಂಬ ಇಷ್ಟ ಇದೆ. ಆದರೆ ಮಾತ್ರ ಮೀಟ್ ಮಾಡಿ ಸಿಕ್ಕಲೇ ಇಲ್ಲ, ಬೇಜಾರಾಯಿತು ಅಷ್ಟು. ಬರೆಯದ ಮೌನದ ಕವಿತೆ ಹಾಡಾಗಿದೆ, ನೆನಪಿನ ನೂತನ ಸ್ಪರ್ಶ ಸುಖ ತಂದಿದೆ. ಆ ಹಾಡು ತುಂಬ ಇಷ್ಟ, ಆ ಹಾಡು ತುಂಬ ಇಷ್ಟ. ನಾವು ಧಾರವಾಡದಿಂದ ಬಂದೀವಿ. ನಾವು ನಮ್ಮ ಬಾಸ್ ನೋಡಲಿಕ್ಕೆ, ವಿಶ್ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ಬಾಸ್ ಸಿಕ್ಕಿಲ್ಲ, ಹೋಗ್ಬಿಟ್ರಿ ಬಾಸ್. ಅದಕ್ಕೆ ತುಂಬ ಬೇಜಾರಾಯಿತು ಬಾಸ್ ಹೋದ್ಮೇಲೆ. ಅದಕ್ಕೆ
ನಾವು ರಾಣೇಂದ್ರದಿಂದ ಬಂದಿವ್ರಿ. ಬಾಸ್ಗೋಸ್ಕರ ಒಂದು ಡೈಲಾಗ್ ಹೊಡಿತೀನಿ. ಯಾರೋ ಕಾಂಚಿ ಪಿಂಚಿ ಅಲ್ಲ, ಮದಕರಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗೆ ಅಲ್ಲ. ಮದಕರಿ, ವೀರ ಮದಕರಿ. ಯಾರೋ ಕಾಂಚಿ ಪಿಂಚಿ ಅಲ್ಲ, ಮುಟ್ಟಿದ್ರೆ ಬಲಿ. ಮ್ಯಾಕ್ಸ್ ಈಸ್ ಕ್ಲೈಮ್ಯಾಕ್ಸ್. ಮ್ಯಾಕ್ಸ್ ಬಂದ್ರೆ ಐತಿ ಎಲ್ಲರಿಗೂ ಹಬ್ಬ. ಮ್ಯಾಕ್ಸ್ ಬಂದ್ರೆ ಮಾಡ್ತೇವಿ ಜೋರ್ ಜಾತ್ರೆ. ಕಿಚ್ಚ ಸುದೀಪ್ ಅಣ್ಣನಿಗೆ ಒಂದು ಡೈಲಾಗ್ ಹೇಳ್ತೀನಿ ಅಂತ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. 51ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನೀವು ಎಷ್ಟೇ ಹಂತಕ್ಕೆ ಹೋದರೂ ಅದಕ್ಕಿಂತ ಒಂದು ತೂಕ ಜಾಸ್ತಿ ನಾವು ಇರ್ತೀವಿ. ನಾಯಕರ ಹುಡುಗರನ್ನ ಮುಟ್ಟಬೇಕಂದ್ರೆ ಮನೆ ಹೊಟ್ಟು ಹೊಡಿತೀವಿ. ಜೈ ಮದಕರಿ, ಜೈ ವೀರ ಮದಕರಿ.